ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಗರಿಗರಿಯಾದ ಕರ್ಜೆಕಾಯಿನ ಈ ರೀತಿ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬಾ ಈಸಿಯಾಗಿ ನೀವು ಗರಿಗರಿಯಾಗಿರುವಂಥ ಒಂದು ಕರ್ಜೆಕಾಯಿಯನ್ನು ಮನೆಯಲ್ಲಿ ತಯಾರಿಸ್ಕೋಬೋದು. ಸೊ ಈ ಒಂದು ಕರ್ಜೆಕಾಯಿಯನ್ನು ತಯಾರಿಸೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ಒಂದು ಕರ್ಜಿಕಾಯಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬೇಕು ಅಂದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಉಪಯೋಗಿಸ್ಬೋದು. ಸೊ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇಲ್ಲ, ಮೈದಾ ಹಿಟ್ಟಲ್ಲಿ ತಯಾರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಪಿಂಚಷ್ಟು ಇಲ್ಲಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ, ಒಂದೇ ಒಂದು ಪಿಂಚು. ಸೊ ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ನನ್ನ ಎಲ್ಲ ಚಾನಲ್ಗಳನ್ನು ಚೆಕ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಎಲ್ಲ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ಕಂಟಿನ್ಯೂ ಮಾಡಿ. ಓಕೆ, ಸೊ ಇವಾಗ ನೋಡಿ, ನಾನು ಇದಕ್ಕೆ ಬಿಸಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಮಾಡಿರುವಂತಹ ತುಪ್ಪ ಅಥವಾ ಬೆಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಸೊ ಇಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಾನು. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ತುಂಬಾ ಟೇಸ್ಟಿಯಾಗಿ ಮಾಡುವಂಥ ರುಚಿಯಾಗಿರುವಂಥ ಒಂದು ಗರಿಗರಿಯಾದ ಕರ್ಜೆಕಾಯಿ. ಸೊ ಕರ್ಜೆಕಾಯಿಯಲ್ಲಿ ಕೆಲವೊಂದು ತುಂಬ ವಿಧಾನಗಳಿದೆ. ಸೊ ಕೆಲವೊಬ್ಬರು ಕೆಲವು ಥರದ್ದೇ ಇಷ್ಟಪಡ್ತಾರೆ. ಸೊ ಒಂದೊಂದು ಟೇಸ್ಟು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲ ಥರದ್ದು ಕೂಡ ಒಂದೊಂದು ಸಲ ತಯಾರಿಸಿ ಕೆಲವೊಂದು ಹಬ್ಬಗಳಲ್ಲಿ ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದೇ ಥರದ ಕರ್ಜಿಕಾಯಿಗಳನ್ನು ತಯಾರಿಸೋದ್ರಿಂದ ಬೋರ್ ಅನ್ನಿಸ್ಬೋದು. ಸೊ ಅದಕ್ಕೋಸ್ಕರ ಈ ಸಲ ನಾನು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡುವಂತಹ ಒಂದು ಕರ್ಜೆಕಾಯಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನಾವು ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಉಂಡೆ ಬಂದರೆ ಖಂಡಿತವಾಗ್ಲೂ ನಾವು ಹಾಕಿರುವಂಥ ಬೆಣ್ಣೆ, ಎಣ್ಣೆ ಅಥವಾ ತುಪ್ಪ ಕರೆಕ್ಟಾಗಿದೆ ಅಂತ. ಓಕೆ, ಸೊ ಅದಾದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ, ಯಾಕೆಂದರೆ ಹಿಟ್ಟು ಸ್ವಲ್ಪ ಟೈಟ್ ಇರಬೇಕು. ನಮಗೆ ಜಾಸ್ತಿ ತೆಳ್ಳಗೆ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಬಿಸಿ ನೀರೇನಲ್ಲ, ಅದು ಮಾಮೂಲಿ ತಣ್ಣಗಿರೋವಂಥ ನೀರನ್ನೇ ಉಪಯೋಗಿಸ್ತಾ ಇರೋದು. ಸೊ ನೀರನ್ನು ಸ್ವಲ್ಪ ಹಾಕ್ಕೊಂಡು ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಒಂದು ಸಲ ಹಾಕೋದಷ್ಟೇ, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಈಗ ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಗಟ್ಟಿ ಅಂದರೆ ಜಾಸ್ತಿ ಗಟ್ಟಿನೂ ಬೇಡ, ಯಾಕೆಂದರೆ ರವೆ ಕೂಡ ಹಾಕಿದ್ದೀವಿ. ಸೊ ಸ್ವಲ್ಪ ನೆನಿಬೇಕು. ಹಾಗಾಗಿ ಸ್ವಲ್ಪ ಸ್ಮೂತು ಅಂದರೆ ನೋಡಿ, ಇಷ್ಟಿದ್ರೆ ನಮಗೆ ಪರ್ಫೆಕ್ಟಾಗಿ ಈ ಒಂದು ಕರ್ಜಿಕಾಯಿಗೆ ಸರಿಯಾಗುತ್ತೆ. ಈ ರೀತಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಅಥವಾ ಅಡುಗೆ ಎಣ್ಣೆಯನ್ನು ಸವರೋಣ. ನಾನಿಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ತೊಗೊಳ್ತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ತೊಗೊಂಡು ಈ ರೀತಿ ಮೇಲ್ಗಡೆ ನಾವು ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ಬೇರೆ ಕೆಲಸಗಳನ್ನು ನಾವು ಮಾಡ್ಕೋಬೋದು. ಓಕೆ, ಸೊ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ, ಟೈಮ್ ಇದ್ದರೆ ಒಂದು 20 ನಿಮಿಷ ಕೂಡ ಇಡ್ಬೋದು, ಏನೂ ತೊಂದರೆ ಇಲ್ಲ. ಅದಾದ ನಂತರ ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ ಫ್ರೆಂಡ್ಸ್. ಸೊ ಪ್ಯಾನಿಗೆ ನಾನಿಲ್ಲಿ ಕಡಲೆ ಬೀಜವನ್ನು ಹಾಕ್ಕೊಳ್ತೀನಿ. ಸುಮಾರು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಳೋದಾದರೆ, ಜಾಸ್ತಿ ಮನೆಯಲ್ಲಿ ಇಟ್ಟು ಕೂಡ ನೀವು ತಿನ್ಬೋದು ಅನ್ನೋದಾದರೆ ಜಾಸ್ತಿ ಕಡಲೆ ಬೀಜನ ಉಪಯೋಗಿಸ್ಬೋದು. ಸೊ ಇದು ಗರಿಗರಿಯಾಗಿ ನಿಮಗೆ 1 ತಿಂಗಳು ಇಟ್ಟರೂ ಕೂಡ ಅಷ್ಟೇ ಗರಿಗರಿಯಾಗಿರುತ್ತೆ. ಸೊ ಈಗ ನೋಡಿ, 1 ಕಪ್ಪು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ನಾವು ಚೆನ್ನಾಗಿ ಇದನ್ನು ಉರಿಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ರೋಸ್ಟ್ ಮಾಡ್ಕೋಬೇಕು. ಆದರೆ ಸ್ಟವ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಸಿಪ್ಪೆ ಮೇಲ್ಗಡೆ ಕಪ್ಪಗಾಗುತ್ತೆ, ಬಟ್ ಒಳಗಡೆ ಹಸಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ಕಡಲೆ ಬೀಜನ ಉರಿಬೇಕಾದ್ರೆ, ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನ ಉರಿಬೇಕು ಅಂತ ಅಂದಾಗಲೂ ಕೂಡ ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ಸೊ ನೋಡಿ, ಈಗ ಸ್ವಲ್ಪ ನಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಕಡಲೆ ಬೀಜ ಆಲ್ಮೋಸ್ಟ್ ಅಲ್ಲಿ ಆಗಿದೆ. ಸುಮಾರು ಒಂದು 5ರಿಂದ 10 ನಿಮಿಷ ತೊಗೊಳುತ್ತೆ ನಾವು ಸ್ಟವ್ನ ಸ್ವಲ್ಪ ಲೋ ಫ್ಲೇಮ್ ಮಾಡಿದ್ರೆ. ಹೈ ಫ್ಲೇಮ್ ಮಾಡಿದ್ರೆ 5 ನಿಮಿಷದಲ್ಲಿ ಆಗೋಗುತ್ತೆ, ಬಟ್ ಅದು ಅಷ್ಟು ಚೆನ್ನಾಗಿ ಒಳಗಡೆ ಫ್ರೈ ಆಗಿರೋದಿಲ್ಲ. ಈಗ ಕಡಲೆ ಬೀಜವನ್ನು ಒಂದು ತಟ್ಟೆಗೆ ಅಥವಾ ಒಂದು ಮರಕ್ಕೆ
ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕಿ ಅದರ ಸಿಪ್ಪೆಯನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಮರಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಸಿಪ್ಪೆಯನ್ನು ಕೂಡ ಕೈಲಾದರೂ ನೀವು ಈ ರೀತಿ ಬಿಡಿಸ್ಕೋಬೋದು, ಅಥವಾ ಒಂದು ಬೌಲ್ ತೊಗೊಂಡು ನೀವು ಅದರಲ್ಲಿ ಮ್ಯಾಶ್ ಕೂಡ ಮಾಡ್ಕೋಬೋದು. ಈಗ ನೋಡಿ ಈ ರೀತಿಯಾಗಿ ಕಡಲೆ ಬೀಜನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದ ನಂತರ ನಾವು ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡಿಕೊಳ್ಳೋಣ. ಅದೇ ಕಪ್ಪಿನ ಅಳತೆಯಲ್ಲಿ ಒಂದು 3/4 ಕಪ್ ಆಗೋಷ್ಟು ಎಳ್ಳು ತಗೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಬಿಳಿ ಎಳ್ಳು ನಿಮಗೆ ಬೇಕು ಅಂದರೆ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಕಪ್ಪು ಎಳ್ಳು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ನಮ್ಮಲ್ಲಿ ಕಪ್ಪು ಎಳ್ಳು ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಬಿಳಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಇದ್ದರೆ ಮನೆಯಲ್ಲಿ ಖಂಡಿತವಾಗ್ಲೂ ಕಪ್ಪು ಎಳ್ಳನ್ನೇ ಉಪಯೋಗಿಸ್ಬೋದು. ತೊಳೆದು ಅದನ್ನು ಚೆನ್ನಾಗಿ ಒಣಗಿಸಿ ಅದಾದ ನಂತರ ಕ್ಲೀನ್ ಮಾಡಿಬಿಟ್ಟು ನೀವು ಉಪಯೋಗಿಸ್ಬೋದು. ಈಗ ನಾನು ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಈಗ ಆಗಿದೆ ನಮಗೆ ಎಳ್ಳು ಕರೆಕ್ಟಾಗಿ. ಸೊ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಪಟಪಟ ಅಂತ ಸೌಂಡ್ ಕೂಡ ಬರುತ್ತೆ. ಆಗ ನಮಗೆ ಎಳ್ಳು ಕರೆಕ್ಟಾಗಿ ಅದು ರೋಸ್ಟ್ ಆಗಿದೆ, ಹುರಿದಿದೆ ಚೆನ್ನಾಗಿ ಅಂತ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ಅದೇ ಈಗ ಕಡಲೆ ಬೀಜ ಸಿಪ್ಪೆಯನ್ನು ಕ್ಲೀನ್ ಮಾಡಿ ನಾನು ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಬೀಜವನ್ನು ನಾನು ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೋದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದೆ. ಸೊ ಆ ಎಳ್ಳನ್ನು ಕೂಡ ಇವಾಗ ಈ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಜಾರಿಗೆ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡಿರುವಂತಹ ಕಡಲೆ ಬೀಜ ಮತ್ತು ಎಳ್ಳು ಎರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಈ ಒಂದು ಕರ್ಜಿಕಾಯಿಯನ್ನು ತಯಾರಿಸ್ಬೋದು. ಒಂದು ಸಲ ತಯಾರಿಸಿದ್ರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ತಯಾರಿಸ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು, 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿಡ್ಬೋದು. ಯಾವುದೇ ರೀತಿ ಮೆತ್ತಗಾಗೋ ಚಾನ್ಸಸ್ ಇರೋದೇ ಇಲ್ಲ. ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಪೌಡರ್ ಆಗಿರೋಂಥ ಒಂದು ಮಿಶ್ರಣನ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಫಸ್ಟು. ಸೊ ಇಲ್ಲಿ ನಾನು ಸಕ್ಕರೆ ಉಪಯೋಗಿಸ್ತಾ ಇಲ್ಲ. ಈ ಒಂದು ಕರ್ಜಿಕಾಯಿ ತಯಾರಿಸೋದಕ್ಕೆ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಬೇಕು ಅಂದರೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಇದೇ ಒಂದು ಮಿಶ್ರಣಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ನಿಮಗೆ ಈ ಮಿಶ್ರಣ ರೆಡಿ ಆಗುತ್ತೆ. ಇಲ್ಲ ನಾವು ಬೆಲ್ಲ ಉಪಯೋಗಿಸ್ತೀವಿ ಅಂದರೆ ಸೊ ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಬೆಲ್ಲಕ್ಕೆ ಈಗ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಇದ್ದರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ನೀವು. ಏಲಕ್ಕಿ ಪೌಡರ್ನ ಹಾಕಿದ ನಂತರ ಇವಾಗ ನಾವು ಇದನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೊಂಬರೋಣ, ಅಂದರೆ ಪೌಡರ್ ಥರ ಮಾಡ್ಕೊಂಬರೋಣ. ಫಸ್ಟಿಗೆ ನಾವು ಅದ್ರ ಜೊತೆನೇ ಹಾಕೋದ್ರಿಂದ ಅಲ್ಲಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಬೆಲ್ಲವನ್ನು ಪುಡಿ ಮಾಡಿ ಅದಾದಮೇಲೆ ನಾವು ಕಡಲೆ ಬೀಜದ ಒಂದು ಮಿಕ್ಸರ್ ಇದೆಯಲ್ವ, ಸೊ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನೋಡ್ಬೋದು ನೀವು, ಬೆಲ್ಲ ನೀಟಾಗಿ ಪೌಡರ್ ಆಗಿದೆ. ಸೊ ಇವಾಗ ಇದನ್ನು ಈ ಒಂದು ಕಡಲೆ ಬೀಜದ ಪೌಡರ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಬೆಲ್ಲ ಮತ್ತು ಹಾಕಿರುವಂಥ ಮಿಶ್ರಣ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನಾವು ಬೆಲ್ಲವನ್ನು ಪುಡಿ ಮಾಡ್ಕೊಂಡಿರೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಸಲ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಮತ್ತೆ ಒಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಆಗ ನೀಟಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ ಒಂದು ಸೈಡ್ ಉಳ್ಕೊಳ್ಳುತ್ತೆ, ಒಂದು ಸೈಡ್ ಇರೋದಿಲ್ಲ, ಆ ಥರ ಆಗೋದೇ ಇಲ್ಲ. ಎಲ್ಲ ಕಡೆನೂ ಕೂಡ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಪೂರ್ತಿಯಾಗಿ ಕಡಲೆ ಬೀಜ ಮತ್ತು ಎಳ್ಳಿನ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಈಗ ಮತ್ತೆ ಇದನ್ನು ಗ್ರೈಂಡ್ ಮಾಡಿಕೊಂಡು ನಾನು ಈ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಸ್ಟಫಿಂಗಿಗೆ ರೆಡಿಯಾಗಿದೆ. ಸೊ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಬಿಡೋಣ. ಅದಾದ ನಂತರ ಹಿಟ್ಟನ್ನು ನಾವು ನೋಡೋಣ. ಹಿಟ್ಟು ಸುಮಾರು ಒಂದು 5ರಿಂದ 10 ನಿಮಿಷ ಆಗಿದೆ. ಇದೆಲ್ಲ ಪ್ರೊಸೀಜರ್ ಮುಗಿಯುವಷ್ಟೊತ್ತಿಗೆ ಟೈಮ್ ಆಗಿದೆ. ಸೊ ಇವಾಗ ಹಿಟ್ಟನ್ನು ಒಂದು ಸಲ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ರುಚಿಯಾಗಿರುವಂತಹ ಗರಿಗರಿಯಾದ ಒಂದು ಕರ್ಜಿಕಾಯಿನ ಈ ರೀತಿ ಒಂದು ಸಲ ಮಾಡಿ ನೋಡಿ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸೊ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಕಡಲೆ ಬೀಜ ಮತ್ತು ಎಳ್ಳನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ಕರ್ಜಿಕಾಯಿ. ಸೊ ಇವಾಗ ನಾನು ಚಿಕ್ಕ ಚಿಕ್ಕ ಹುಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚಿಕ್ಕ ಚಿಕ್ಕ ಹುಂಡೆಯನ್ನು ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಸೊ ಅದರಲ್ಲಿ ಬ್ಯೂಟಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಮತ್ತು ಆದ್ಯ ಕಲರ್ಫುಲ್
ವ್ಲಾಗ್ಸ್ ಅನ್ನೋ ಚಾನಲ್ ಕೂಡ ಇದೆ. ಅದರಲ್ಲಿ ನನ್ನ ದಿನಚರಿಯನ್ನು ನಾನು ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ನೀವು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದಾದ ನಂತರ ನಾನು ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಮಣೆಯನ್ನು ತೊಗೊಂಡಿದ್ದೀನಿ, ಒತ್ತು ಮಣೆನ. ಇದಾದ ನಂತರ ಈ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಇದನ್ನು ಲಟ್ಟಿಸ್ಕೊಳ್ಳೋಣ. ಜಾಸ್ತಿ ನಾವು ತೆಳ್ಳಗೂ ಕೂಡ ಲಟ್ಟಿಸ್ಬಾರ್ದು, ಹಾಗೆ ಜಾಸ್ತಿ ಗಟ್ಟಿ ಕೂಡ ಲಟ್ಟಿಸ್ಬಾರ್ದು. ಇದನ್ನು ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಬಾಕ್ಸಿನ ಮುಚ್ಚಳ ಇರುತ್ತಲ್ಲ, ಸೊ ಆ ಮುಚ್ಚಳದಿಂದ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಎಲ್ಲ ಕರ್ಜಿಕಾಯಿ ಕೂಡ ಒಂದೇ ಶೇಪಲ್ಲಿ ಬರುತ್ತೆ ನಮಗೆ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಕಟ್ ಮಾಡಿಕೊಂಡು ಈಗ ಈ ಒಂದು ಪೌಡರ್ನ ನಾವು ಮಧ್ಯದಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನಿಧಾನವಾಗಿ ಹಾಕ್ಕೊಳ್ಳಿ. ಸೊ 2 ಸ್ಪೂನ್ ಆದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಅಂದರೆ ಇನ್ನೂ 1 ಸ್ಪೂನು ಹಾಕ್ಕೊಳ್ಬೋದು. ಇವಾಗ ಸುತ್ತಲೂ ಕೂಡ ನಾವು ನೀರನ್ನು ತಗೊಳ್ಳೋಣ. ನೋಡಿ, ನೀರು ಇದು ಬರೀ ನೀರು, ತಣ್ಣೀರು. ಸೊ ಆ ನೀರನ್ನು ಸೈಡಲ್ಲಿ ಪೂರ್ತಿ ಹಚ್ಚೋಣ. ಈ ರೀತಿಯಾಗಿ ಹಚ್ತಾ ಇದ್ದೀನಿ. ತಣ್ಣೀರದು, ಬಿಸಿನೀರಲ್ಲ, ಮಾಮೂಲಿ ನಾವು ಕುಡಿಯೋಕ್ಕೆ ಬಳಸುವಂತಹ ನೀರು. ಈ ನೀರನ್ನು ಇವಾಗ ಸುತ್ತಲೂ ಹಚ್ಚಿ ಇವಾಗ ಇದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಸೊ ಇದು ನಾನು ಕರ್ಜಿಕಾಯಿ ಮಾಡೋದಕ್ಕೆ ಯಾವುದೇ ಫ್ರೆಸ್ಸಿಂಗ್ ಮಿಷನ್ಗಳನ್ನು ಉಪಯೋಗಿಸ್ತಾ ಇಲ್ಲ. ಓಕೆ, ಆ ರೀತಿಯಾಗಿ ನಾವು ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು ಕರ್ಜಿಕಾಯಿ. ಫ್ರೆಸ್ಸಿಂಗ್ ಇಲ್ಲಲೇ ಕರ್ಜಿಕಾಯಿ ರೆಡಿ ಆಗುತ್ತೆ. ಓಕೆ, ಅದಾದ ನಂತರ ಸೈಡಲ್ಲೆಲ್ಲ ನೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಎಲ್ಲೂ ಕೂಡ ಓಪನ್ ಆಗಿರಬಾರ್ದು. ಓಪನ್ ಆಗೋದ್ರಿಂದ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಓಪನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಅದಾದ ನಂತರ ನೋಡಿ, ಒಂದು ಸ್ಪೂನಿಂದ ಈ ರೀತಿ ನಾವು ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಡಿಸೈನು ಇದು ಬೇಕು ಅಂದರೆ ಮಾಡ್ಕೋಬೋದು, ಅಥವಾ ಹಾಗೆ ಕೂಡ ನೀವು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಡಿಸೈನ್ ಬೇಕು ಅಂದರೆ ಈ ರೀತಿ ನೀವು ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಕರ್ಜಿಕಾಯಿ ರೆಡಿ ಆಗ್ತಿದೆ. ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಸಂಕ್ರಾಂತಿ ಹಬ್ಬಕ್ಕೆ, ಮತ್ತು ಹೇಗೆ ಬಂತು ಅಂತ ತಿಳಿಸಿ. ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಖಂಡಿತವಾಗ್ಲೂ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಕರ್ಜಿಕಾಯಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಈ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತೀವಿ. ಆದರೆ ಒಂದ್ಸಲ ತಯಾರಿಸಿ ಇದನ್ನು ಸ್ಟೋರ್ ಮಾಡಿಟ್ರೆ ಮೆತ್ತಗಾಗುತ್ತೆ ಅಂತ ಅಂದ್ಕೊತೀವಿ. ಖಂಡಿತ ಇಲ್ಲ, ತುಂಬಾ ಗರಿಯಾಗಿ ಇರುತ್ತೆ. ಸೊ ಈಗ ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ. ಇವಾಗ ನಾವು ಕರ್ಜಿಕಾಯಿಗಳನ್ನು 1 ಬೈ 1 ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಸ್ಟವ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಬೇಕಾದ್ರೂ ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಕಲರು ಬೇಗ ಚೇಂಜ್ ಆಗೋದಿಲ್ಲ, ಆದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಈಗ ನೋಡಿ, ಇದು ಕಲರ್ ಚೇಂಜ್ ಆಗಬೇಕು. ಇದನ್ನು ಟರ್ನ್ ಮಾಡಿ, ಒಂದು ಸೈಡ್ ಆಗಿದೆ. ಸೊ ಇನ್ನೊಂದು ಸೈಡ್ ಇದನ್ನು ಟರ್ನ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಷ್ಟು ಬೇಗ ಕಲರ್ ಚೇಂಜ್ ಆಗೋದಿಲ್ಲ, ಸ್ವಲ್ಪ ಹೊತ್ತು ಬೇಕಾಗುತ್ತೆ ಟೈಮು ನಮಗೆ, ಆದರೆ ಪರ್ಫೆಕ್ಟಾಗಿ ನಮಗೆ ಈ ಒಂದು ಕರ್ಜಿಕಾಯಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಗರಿಯಾದ ಕರ್ಜಿಕಾಯಿ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ನೋಡಿ, ಈಗ ಆಲ್ಮೋಸ್ಟ್ ಅಲ್ಲಿ ಆಗಿದೆ. ಇವಾಗ ನಾವು ಇದನ್ನು 1 ಬೈ 1 ನಿಧಾನವಾಗಿ ಟಿಶ್ಯೂ ಮೇಲೆ ತೆಗೆದಿಟ್ಕೊಂಡ್ಬಿಡೋಣ. ತುಂಬಾ ಈಸಿಯಾಗಿ, ಟೇಸ್ಟಿಯಾಗಿ, ರುಚಿಯಾಗಿ ನೀವು ಗರಿಯಾದ ಒಂದು ಕರ್ಜಿಕಾಯಿನ ಮನೆಯಲ್ಲಿ ಕೂಡ ತಯಾರಿಸ್ಬೋದು. ಸೊ ಈ ವಿಧಾನದಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಟಿಶ್ಯೂ ಮೇಲೆ ತೆಗೆದಿಟ್ಕೊಂಡ್ಬಿಡ್ತೀನಿ. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರುಚಿಯಾಗಿರುವಂಥ ಕರ್ಜಿಕಾಯಿ ತಯಾರಿಸಿದ್ದೀನಿ. ಸೊ ಈ ಹಬ್ಬಕ್ಕೆ ತಯಾರಿಸಿ ನೀವೆಲ್ಲರೂ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.